ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 12 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 12 o'clock ಆಗಿದೆ. ಏನಿಲ್ಲ, ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಯಾರೋ ನೆಂಟರು ಬರ್ತಾರೆ, ಬಾ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದರು. ಅದರಿಂದ ಹೋಗ್ತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ನನ್ನ ಹಸ್ಬೆಂಡು ನನ್ನ 2 wheeler ತೊಗೊಂಡು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ರೆಡಿಯಾಗಿದ್ದೆ, ಒಂದು 15 minutes ಆಯಿತು. 2 wheeler ತೊಗೊಂಡೋಗಿದ್ರಲ್ಲ, ಅದರಿಂದ ಅವರು ಆಟೋದಲ್ಲಿ ಬರ್ತಾರೆ. ಯಾಕಂದರೆ ಹಂಗೆ ಡ್ಯೂಟಿಗೆ ಹೋಗ್ತಾರೆ. ನಾನು 2 wheeler ತೊಗೊಂಡೋಗಿ ಮತ್ತೆ ನನಗೆ ರಿಟರ್ನ್ ಬರೋಕ್ಕೆ 2 wheeler ಬೇಕಲ್ಲ, ಅದರಿಂದ ನಾನು 2 wheeler-ಅಲ್ಲಿ ಹೋಗ್ತೀನಿ. ಅವರು ಆಟೋ ತೊಗೊಂಡು ಬರ್ತಾರೆ. ಇವಾಗ ಹೊರಡಬೇಕು. ಒಂದು 5 ನಿಮಿಷ ಬರ್ತೀನಿ ಇರು ಅಂತ ಹೇಳಿದ್ದಾರೆ. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಮನೆಯಿಂದ ಬರೀ ಮನೆ ಕೆಲಸನೇ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕಿಟಕಿ ಓಪನ್ ಮಾಡೋದ್ರಿಂದ ಧೂಳು ಬಂದೇ ಬರುತ್ತೆ. ಆದರೂ ಇನ್ನು ಒಂದು ಸತಿ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ತೊಳ್ಕೊಂಡೆ. ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡಿ ತಿಂದು ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಡಬೇಕು. ಸಿಕ್ಕಾಬಟ್ಟೆ ಬಿಸ್ತಿದೆ. ಎಷ್ಟು ನೀರು ಕುಡಿದ್ರೂ ದಾಹ ಹೋಗಲ್ಲ. ನೀರಿನ ಕುಡಿಬೇಕು ಅನಿಸುತ್ತೆ. ಫುಲ್ಲು ಒಳಗಡೆ ಇರೋಕ್ಕಾಗ್ತಿಲ್ಲ. ನಮ್ಮ ಮನೆ ಮೇಲ್ಗಡೆ ಮನೆ ಇಲ್ಲ, ಟೆರೆಸ್ಸು ಅದು. ಅದರಿಂದ ಇನ್ನೂ ಕಾವು ಜಾಸ್ತಿ, ಸ್ವಲ್ಪ ಸೆಕೆ ಇನ್ನೂ ಜಾಸ್ತಿ. ಎಲ್ಲೋಗಿದ್ರಿ ಇಷ್ಟ ಗಂಟ? 1 hour ಬೇಕಾ ಬರೋಕ್ಕೆ? ಗಾಡಿಗೆ ಬ್ಯಾಗ್ ಆಟೋದಲ್ಲಿ ಇಟ್ಕೊ. ಇವಾಗ ಬಂದು ನಮ್ಮ ಅತ್ತೆ ಮನೆ ಹತ್ರ. ಎಲ್ಲೋದ್ರೂ 10 10 ಫ್ಲೋರ್ವರೆಗೂ ಹತ್ತಬೇಕು. ಏನಪ್ಪ ಅಂದರೆ ಆಗಲೇ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಅಂತ ಹೇಳಿದ್ನಲ್ಲ, 2 wheeler ತೊಗೊಂಡು. ಮಟನ್ ಅಂಗಡಿ ಹೋಗಿದ್ರಂತೆ. ತಲೆಕಾಲಿತ್ತು ಅಂದ್ಬಿಟ್ಟು ತೊಗೊಂಬಂದಿದ್ರು. ಸೂಪ್ ಮಾಡಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು. ಇನ್ನೇನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಲ್ಲ ಅಂದ್ಬಿಟ್ಟು ಅಲ್ಲಿಗೆ ತೊಗೊಂಡೋಗಿ ನಮ್ಮ ಚಿಕ್ಕತ್ತಿಗೆ ಸೂಪ್ ಮಾಡಿದರು. ಇವಾಗ ಎಲ್ಲ ಕುಡಿತಾ ಇದ್ದೀವಿ. ಇವಾಗ ನನಗೂ ಹಾಕೊಟ್ಟವ್ರೆ, ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರು ಅರ್ಧ ಖಾಲಿ ಮಾಡಿಬಿಟ್ರು. ತುಂಬ ಬಿಸಿಲಿದೆ ಹೊರಗಡೆ ಅಂದ್ಬಿಟ್ಟು ಜ್ಯೂಸ್ ತರಿಸಿದ್ದಾರೆ. ಹಾಕೊಡು ಬಿಂದು, ಇವಳಿಗೆ ಎಲ್ಲ ಹೇಳ್ಕೊಡ್ಬೇಕು. ಹಾಕೊಡು, ತಂದ್ಕೊಡು, ತಂದು ಕೈಯಲ್ಲಿ ಇಡ್ತಾಳೆ. ಇಷ್ಟುದ್ದ ಮಗಳು. ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ. ನೆಂಟರು ಬರ್ತಾರೆ ಅಂತ ನಾನು ಆಗಲೇ ಹೇಳಿದ್ದೀನಲ್ಲ, ಅದಕ್ಕೆ ಅವರೇ ಅಡುಗೆ ಮಾಡ್ತಾವ್ರೆ. ನಾನೇ ಮಾಡ್ತೀನಿ ಅಂದೆ, ಬೇಡ ಬಿಡು ಅಂದರೆ. ಕಾಯಿನಾದ್ರೂ ತುರ್ಕೊಡ್ತೀನಿ ಕುಡಿಯೋಕ್ಕ. ನಾನು ಸಾಂಬಾರು ಬಾಯ್ಲರ್ ಕೋಳಿ ತಂದಿರೋದು. ಸಾಂಬಾರಲ್ಲಿ ಎಷ್ಟು ತಿನ್ನೋಕೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಎತ್ತಿಟ್ಟಿದ್ದೀನಿ. ಮಾಡಬೇಕಿವಾಗ. ನಮ್ಮ ಅತ್ತೆ ಮನೆಗೆ ಬಂದರೆ ವಟ 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 ಅಂತಾರೆ. ನನಗೆ ಮತ್ತು ನಮ್ಮ ಅತ್ತೆಗೆ ಬಾಯ್ಲರ್ ಕೋಳಿ ಸಾಂಬಾರಲ್ಲಿ ಪೀಸ್ ತಿನ್ನೋದು ಅಂದರೆ ಇಷ್ಟ ಆಗಲ್ಲ. ಅದರಿಂದ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಈಗಲೂ ಪೂರ್ತಿಗೆ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ನೆಂಟ್ರಿಗೇನಿಲ್ಲ, ನೆಂಟ್ರಿಗೆ ಅನ್ನ ಸಾಂಬಾರು. ನಮ್ಮ ಪೂರ್ತಿಗೆ, ಯಾಕಂದರೆ ನಮ್ಮ ಅತ್ತೆನೂ ತಿನ್ನಲ್ಲ, ನಾನು ತಿನ್ನಲ್ಲ, ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಆದರೆ ಫಾರಮ್ ಕೋಳಿ ಆದರೆ ತುಂಬ ಇಷ್ಟಪಟ್ಟು ತಿಂತೀವಿ. ಸಾಂಬಾರಲ್ಲೇ ತುಂಬ ಇಷ್ಟ ಆಗುತ್ತೆ ನಮಗೆ. ಈ ಬಾಯ್ಲರ್ ಕೋಳಿಲಿ ನಾನಂತೂ ಸಾಂಬಾರು ಮಾಡೋದೇ ಇಲ್ಲ. ನಮ್ಮ ಅತ್ತಿಗೆ ನೆಂಟರು ಜಾಸ್ತಿ ಅಲ್ವಾ, ಅದರಿಂದ ಬಾಯ್ಲರ್ ಫಾರಮ್ ತಂದರೆ ಕೂಗಲ್ಲ ಅಂದ್ಬಿಟ್ಟು ಬಾಯ್ಲರೇ ತಂದು ಮಾಡ್ತಾಯಿದ್ದಾರೆ. ಅದರಿಂದ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೇನಾ? ನೆಂಟ್ರನ್ನ ಊಟಕ್ಕೆ ಕರೆದಿರೋದು ನೈಟ್ ಊಟಕ್ಕೆ. ಆದರೆ ಇವಾಗ ಟೈಮ್ ಬಂದು 1-1:30 ಆಗಿದೆ. ಈಗಲೇ ಅಡುಗೆ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ನಮ್ಮ ಅತ್ತೆ ಬಂದುಬಿಡ್ತಾರೆ, ಮಾಡಿ 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 ಅಂತ ತುಂಬ ಅರ್ಜೆಂಟ್ ಮಾಡ್ತಾರೆ. ಅದೇ ಅಡುಗೆ ಮಾಡಿ ಕೂತ್ಕೊಂಡ್ರೆ ನಮ್ಮ ಅತ್ತೆ ಏನೂ ಅನ್ನಲ್ಲ. ನಮ್ಮ ಅತ್ತೆಗೆ ಎಲ್ಲ ಕೆಲಸ ಮುಗಿಸಿ ಕೂತ್ಕೋಬೇಕು. ಹಂಗೆ ಕೂತ್ಕೊಂಡ್ರೆ ಅದೇ ಹೇಳ್ತಾ ಇರ್ತಾರೆ. ಅದರಿಂದ ನಮ್ಮ ಅತ್ತಿಗೆ ಅಡುಗೆ ಮಾಡ್ತವ್ರೆ. ನಾನೇ ಮಾಡ್ತೀನಿ ಅಂತ ಹೇಳಿದೆ, ಆದರೂ ಬೇಡ ಬಿಡು ನಾನು ಮಾಡ್ಕೋತೀನಿ ಅಂತಾರೆ. ಅವರಿದ್ರೆ ಅಂತೂ ನನಗಂತೂ ನಮ್ಮ ಚಿಕ್ಕತ್ತಿಗೆ ಇದ್ದರೆ ಅಡುಗೆದು ತಲೆನೋವೇ ಇರಲ್ಲ. ಎಷ್ಟೇ ಕೆಲಸ ಇದ್ದರೂ ಪಾಪ ಅವರೇ ಮಾಡ್ಕೋತಾರೆ. ನನ್ನ ಕೈಲಿ ಏನು ಮಾಡಿಸಲ್ಲ.
ಏನು ನೋವು ಆಗ್ಬಿಟ್ಟಿದ್ದೀರಾ. ಇವಾಗ ಪೆಪ್ಪರ್ ಚಿಕನ್ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಎಣ್ಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಪೆಪ್ಪರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಪೆಪ್ಪರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಪೆಪ್ಪರ್ ಡ್ರೈ ಥರ ಮಾಡಿದ್ದೀನಿ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಒಂದೇ ಟೈಮ್ಗೆ ತಿಂದ್ಕೊಂಡು ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಅತ್ತೆ ವಾಯ್ಸ್ ಕೇಳಿರ್ಬೋದು ನೀವು. ಅವ್ರಿಗಂತೂ ನಾನು ವ್ಲಾಗ್ ಮಾಡೋದು ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಹೇಳ್ತಾರೆ, ನನ್ನ ಸೊಸೆ ವೀಡಿಯೋ ನೋಡಿದ್ರೆ ನನ್ನ ಸೊಸೆ ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಮೊನ್ನೆ ಮಾಲ್ಟ್ದು ಹಾಕಿದ್ನಲ್ಲ ಅದನ್ನೂ ಹೇಳ್ತಾ ಇದ್ದಾರೆ. ನೋಡಿ ಸರಿ ಮಾಡಿಸಿದ್ದು ಅಂದರೆ ಅವರು ಮಾಲ್ಟ್ಗೆ ಸರಿ ಅಂತಾರೆ, ಸರಿ ಮಾಡಿಸಿದ್ದು ಹಾಕೋಳೆ ಅಂತ ಎಲ್ಲರಿಗೂ ಹೇಳ್ತಾರೆ. ನಮ್ಮ ರಿಲೇಟಿವ್ ಯಾರೂ ಫೋನ್ ಮಾಡೋಂಗಿಲ್ಲ, ನನ್ನ ಸೊಸೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ನನ್ನ ಸೊಸೆ ಚೆನ್ನಾಗಿ ಮಾಡ್ತಾಯಿದ್ದಾಳೆ ನೋಡಿ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಜನಗಳಿಗೂ ಹೇಳ್ತಾರೆ. ಅವ್ರಿಗೊಂಥರ ಖುಷಿ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವತ್ತೂ ಹೇಳಲ್ಲ. ನಾನು ಏನೇ ಮಾಡಿದ್ರೂ ತುಂಬ ಖುಷಿ ಪಡ್ತಾರೆ. ಅದೊಂದು ಖುಷಿ ನನಗೆ. ಖಾಲಿ ಮಾಡಿ ನೀರು ಮುಟ್ಟಲ್ಲ ಮಾಡಲ್ಲ ಕುಸು ಸುಮ್ಕು. ನಮ್ಮ ಅತ್ತೆ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನಾನು ಹಾಕೊಂಡಿದ್ದೀನಿ. ಸಿಂಪಲ್ ಆಗಿ ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ಇವಾಗ ನಮ್ಮ ಅಕ್ಕ ನಮಗೆ ಕಾಫಿ ಕೊಟ್ಟಿದ್ದಾರೆ. ಅವರು ಸಾಂಬಾರು ಕುಡಿತಾ ಇದ್ದಾರೆ. ಯಾಕಂದರೆ ಅವ್ರು ಕಾಫಿ ಟೀ ಕುಡಿಯಲ್ಲ. ಚೆನ್ನಾಗೈತಾ? ಹಾಂ ಚೆನ್ನಾಗೈತಾ? ಅವ್ರು ಮಾಡಿರೋದಲ್ವ, ಅದಕ್ಕೆ ಹ್ಞೂ ಅಂತ ಇದ್ದಾರೆ. ನನಗೇನೋ ಬೈಲರ್ ಕೋಳಿ ಸಾಂಬಾರು ಇಷ್ಟ ಆಗಲ್ಲ. ಫಾರಮ್ ಕೋಳಿ ಸಾಂಬಾರು ಟೇಸ್ಟಾಗಿರುತ್ತೆ. ಚೆನ್ನಾಗೈತೆ ಇಲ್ಲ ಹೇಳಿ, ಬರೀ ಎಕ್ಸ್ಪ್ರೆಷನ್ ಕೊಡೋದೇ ಆಯಿತು ನೀವು. ಹಾಂ ನಿಜ, ನೀವು ಮಾಡಿದ್ದಂತೂ ಸುಳ್ಳು ಹೇಳ್ಬಾರ್ದು. ಯಾವಾಗೂ ನಾನೇ ಮಾಡೋದು. ನಮ್ಮ ಅತ್ತೆಗೆ ಮದರ್ಸ್ ಡೇಗೆ ಸ್ಯಾರಿ ತಂದಿದ್ದಾರೆ. ಇದಲ್ವಾ? ಇದ ನೋಡು ಇಲ್ಲ ಇದೆ ಅಂತ ಹೇಳಿದ್ರು. ಇದಲ್ಲ ಇದಲ್ಲ. ನಮ್ಮ ಅತ್ತೆಗೆ ಮದರ್ಸ್ ಡೇ ಸೀರೆ ತಂದು ಕೊಟ್ಟವ್ರಂತ. ಇದೆ ನಮ್ಮ ಅವಲ್ಲ ಅವು ಅಲ್ಲದೆ ಎಷ್ಟು ಚೆನ್ನಾಗಿರೋ ಸೀರೆ ಇಟ್ಟಿದ್ದಾರೆ ನೋಡಿ ನಮ್ಮ ಅತ್ತೆ. ಸಿಂಪಲ್ ಸ್ಯಾರಿ ಸಕ್ಕತ್ತಾಗಿದೆ, ಸಾಫ್ಟ್ ಆಗಿದೆ. ಇವು ಅಲ್ಲಕ್ಕಮ್ಮ, ಇನ್ನೊಂದು ಬೇಗ ಎಷ್ಟು ಎತ್ಕೊಳ್ಳೋದು ನೋಡಿ. ಇಲ್ಲೇ ಸ್ಯಾರಿ ಸಕ್ಕತ್ತಾಗಿರೋ ಇಟ್ಟವ್ರೆ ನಮ್ಮ ಅತ್ತೆ. ವರ್ಷಕೋಗಮ್ಮ ಬೇಡ, ವರ್ಷಕೋ ಉಟ್ಕೋಗು ಅಂತೀನಿ. ಯಾವ್ದು ಚೆನ್ನಾಗೈತೆ ಅನ್ನಂಗಿಲ್ಲ. ತಗೊಂಡೋಗಮ್ಮ ತಕೋ. ಆಫ್ ಮಾಡಿ ಅಮ್ಮ. ಅಯ್ಯೋ ಸಾಕಮ್ಮ. ನಾನು ಯಾವ್ದು ಚೆನ್ನಾಗೈತೆ ಕಣಮ್ಮ ಅನ್ನಂಗಿಲ್ಲ. ಎತ್ಕೊಂಡೋಗಮ್ಮ, ಉಟ್ಕೋಗಮ್ಮ, ಹೊಲಿಸ್ಕೋ. ಬೇಡ, ನಾನು ಎಲ್ಲೋ ಹೋಯ್ತೀನಿ ಸೀರೆ ಉಟ್ಕೊಂಡು. ಇನ್ನೊಂದು ಕವರ್ ಏನೋ ನೋಡು, ಆಮೇಲೆ ಜೋಡ್ಸೆ. ಇದಾ? ನೋಡು, ಅದೇ ಇರ್ಬೋದು ನೋಡು. ಕವರ್ ಐತೆ ಹೊಸದು. ಸ್ಯಾರಿ ಕವರಲ್ಲಿ ಎಲ್ಲ ಎತ್ತಿಕ್ಬಿಟ್ಟವ್ರೆ. ಮದರ್ಸ್ ಡೇಗೆ ಸರ್ಪ್ರೈಸ್ ಆಗಿ ತಂದಿರೋದಂತೆ. ನಮ್ಮ ಅತ್ತೆ ಗೊತ್ತಿಲ್ವಂತೆ ತಂದಿರೋದು. ನಮ್ಮ ಅತ್ತಿಗೆ ಹೋಗಿ ಈಗ ಎಷ್ಟು ಸೀರೆ ಇಟ್ಟಿದ್ದೀರಾ ಗೊತ್ತಾ? ಹೊಸ ಇದೇನಮ್ಮ? ಇದಲ್ಲ ಇದಾ? ಅದು ಸಾಕಾಗಿದೆ. ಚೆನ್ನಾಗಿತ್ತು ಕಣಕ್ಕ, ಕಲರು ಚೆನ್ನಾಗಿದೆ. ಬೇಡ ನೋಡಿ, ಇದು ಉಟ್ಕ ಅಂತಾರೆ. ಏನು ಹೇಳೋಣ, ಈಗಲೇ ತಪ್ಪು. ಚೆನ್ನಾಗಿದೆ. ಮದರ್ಸ್ ಡೇಗೆ ಗಿಫ್ಟ್ ತಂದಿರೋದಂತೆ. ಕಲರ್ ತುಂಬ ಚೆನ್ನಾಗೈತೆ. ರಾಮ ಗ್ರೀನು. ಹಾಂ, ಇದು ಚೆನ್ನಾಗಿದೆ. ಸೀರೆ ಮೇಲೆ ಸೀರೆ ಇವ್ರಿಗೆ. ಇದು ಇದ್ಯಾರಿಗೆ? ನಿಮಗೆ ತಗೊಂಡಿದ್ದೀರಾ? ಇದು ನಿಮ್ಗೇನಾ? ಎಷ್ಟು ಸೀರೆ ತಂದಾರೆ? ಏದ ಹೂನ್ ಕಾಸಕ್ಕೆ ತಕಟ್ಟು, ಅದು ನಾನು ಕಾಸಕ್ಕೆ ತಗೊಂಡು, ಅದು ನಾನು ಕಾಸಕ್ಕೆ ತಗೊಂಡು. ಇದು ನಮ್ಮ ಅತ್ತೆ ತಗೊಂಡಿರೋದಂತೆ. ಇದು ಚೆನ್ನಾಗಿದೆ, ಸಕ್ಕ ಸಾಫ್ಟ್ ಆಗಿದೆ. ಬಣ್ಣ ಹೋಗಲ್ವೇನಮ್ಮ? ವಾಲ್ದೇ ಇಲ್ಲ, ಕಟ್ ಮಾಡೇ ಇಲ್ಲ. ಅಕಸ್ಮಾತ್ ಏನಾದ್ರು ನೀರ್ಗೆ ಹಾಕೋರು ಬಣ್ಣ ಹೋಗಲ್ಲ, ಕೇಳ್ಕೊಂಡು ತಗೋಬೇಕಾಯ್ತು. ಹೋಗಲ್ಲ ಅಂದಪ್ಪ, ಒಗಿಬೇಡ. ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ. ಒಂದು ತಕೊಂಡು ಇವಳು ಕೊಟ್ಬಿಟ್ಟು ನಾನು ಈ ಥರದ. ಹ್ಞೂ ಅಲ್ವಾ? ಅಯ್ಯ ಹಂಗೆ ಮಡಗದ. ಅದು ಕಾಫಿ ಕಲರ್. ನಾನು ಹುಟ್ಟೆ ಇಲ್ಲ. ಎರಡು ಸ್ಯಾರಿ ಇಷ್ಟ ಆಯ್ತು ನನಗೆ. ಎರಡು ಇದು ಓಪನ್ ಮಾಡು. ಇದು ನಮ್ಮ ಅತ್ತೆ ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟಿರೋದು. ಇದು ನಮ್ಮ ಅತ್ತೆನೇ ತಗೊಂಡಿರೋದಂತೆ. ಇದು ಸಿಂಪಲ್ ಸ್ಯಾರಿ, ಸ್ಯಾರಿ ಮೇಲೆ ಸ್ಯಾರಿ.
ಇವಳು ತಕೊಂಡ್ರು ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಯಾಕೋ ಒಂಥರ ನೀಟಾಗಿ ಕುತ್ಕೊಳ್ಳಲ್ಲ ಸ್ಯಾರಿ. ಇದೊಂದು ಕಾಟನ್ ಸ್ಯಾರಿ ತಗೊಂಡೆ. ಇದು ಗ್ರೀನ್ ಚೆನ್ನಾಗೈತೆ. ಇದು ಚೆನ್ನಾಗಿದೆ. ಇವಾಗ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆ ಹೊರಗಡೆ ಹೋಗಿದ್ರು. ಹಾಗೆ ನನಗೆ ಐಸ್ ಕ್ರೀಮ್ ತಂದಿದ್ರು. ಬಾ ಹೋಗಿ ಬರೋಣ ಅಂದರು. ಇಲ್ಲ ಬಿಸಿಲೈತೆ, ನಂಗೆ ಸುಸ್ತಾಗುತ್ತೆ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದೆ. ಎಂತಕ್ಕಪ್ಪ ಅಂದರೆ ನಮ್ಮ ದೊಡ್ಡದಕ್ಕೆ ನಮ್ಮ ಅತ್ತೆಗೆ ಮದರ್ಸ್ ಡೇಗೆ ಏನು ಕೊಡಿಸಿತ್ತಿಲ್ವಂತೆ. ಅದರಿಂದ ಅವ್ರಿಗೂ ನಾನೊಂದು ಸೀರೆ ಕೊಡಿಸ್ತೀನಿ ಬಾ ನಿನಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಮ್ಮ ಅತ್ತೆನ. ನಿಜವಾಗ್ಲೂ ನಾವೇ ಏನೂ ಕೊಡಿಸ್ನಿಲ್ಲ ಪಾಪ ನಮ್ಮ ಅತ್ತೆಗೆ. ನನ್ನ ಹಸ್ಬೆಂಡ್ಗೆ ಅಷ್ಟು ಗೊತ್ತಾಗಲ್ಲ ಮದರ್ಸ್ ಡೇಗೆ ಗಿಫ್ಟ್ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಏನೂ ಗೊತ್ತಾಗಲ್ಲ. ನಾನಾಗೆ ಏನಾದರೂ ಕೊಡಿಸ್ರಿ ಇಲ್ಲಾಂದರೆ ಮಾಡಿರಿ ಅಂತ ಹೇಳಿದ್ರೆ ಅಷ್ಟೇ ಪಾಪ ಅವ್ರಿಗೆ ಗೊತ್ತಾಗೋದು. ಹೆಣ್ಮಕ್ಳಾಗಿದ್ದಕ್ಕೆ ನೋಡಿ, ನಾವೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಹೆಣ್ಮಕ್ಳಾಗಿದ್ದಕ್ಕೆ ಅರ್ಥ ಮಾಡಿಕೊಂಡು ತಂದು ಕೊಡ್ತಾರೆ. ಇವಾಗ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ನಮ್ಮ ಅತ್ತೆ ಸೀರೆ ನೋಡು ಅಂತ ಇದ್ದಾರೆ. ತುಂಬ ಬಿಸಿಲಿತ್ತಲ್ಲ, ಅದರಿಂದ ಫಸ್ಟ್ ಐಸ್ ಕ್ರೀಮ್ ತಿಂದ್ಬಿಟ್ಟು ನೋಡ್ತೀನಿ ಇರಿ ಅಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಈ ಥರದ್ದು ವೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಸೀರೆನ ತೆಗೆಸ್ಕೊಂಬಂದಿರೋದು. ತುಂಬ ಚೆನ್ನಾಗಿದೆ, ಕಲರ್ ಆಗಲಿ ಡಿಸೈನ್ ಆಗಲಿ. ಹೇಳಬೇಕು ಅಂದರೆ ನಂದು ನಮ್ಮ ಅತ್ತೆದು ಟೇಸ್ಟ್ ಒಂದೇ ಥರ. ಅದರಿಂದ ನಮ್ಮ ಅತ್ತೆ ಯಾವ ಸೆಲೆಕ್ಷನ್ ಮಾಡೋರು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಅತ್ತೆನ ರೇಗಿಸ್ತಾ ಇದ್ದೆ, ಮದರ್ಸ್ ಡೇಗೆ ಡಬಲ್ ಗಿಫ್ಟು ನಿಮಗೂ ಲಕ್ಕಿ ಹಂಗೆ ಹಿಂಗೆ ಅಂದ್ಬಿಟ್ಟು ಪಾಪ ನಗ್ತಾಯಿದ್ರು. ತೊಗೊಂಡೋಗಮ್ಮ, ಈ ಸೀರೆನೂ ಅಷ್ಟೇ ತೊಗೊಂಡೋಗಮ್ಮ, ಇಷ್ಟ ಆದರೆ ತೊಗೊಂಡೋಗಿ ಉಟ್ಕೊಳ್ಳಮ್ಮ. ಏನಾದರೂ ಅಷ್ಟೇ, ಅವರು ಇಲ್ಲ ಅಂತ ಮಾತ್ರ ಅನ್ನಲ್ಲ. ನಮ್ಮ ಅತ್ತಿಗೆರಾಗಲಿ ನಮ್ಮ ಅತ್ತೆ ಆಗಲಿ ನಿಜವಾಗ್ಲೂ ಏನು ಕೇಳಿದ್ರು ಅವ್ರ ಬಾಯಲ್ಲಿ ಇಲ್ಲ ಅಂತಲೇ ಬರಲ್ಲ. ನೀನು ಉಟ್ಕೊಂಡು ಅದಾದಮೇಲೆ ಕೊಡು, ನೀನು ಇಕ್ಕೊಂಡು ಅದಾದಮೇಲೆ ಕೊಡು, ಇದೇ ಥರ ಹೇಳ್ತಾರೆ. ಅದರಲ್ಲಂತೂ ನಾನು ತುಂಬ ಲಕ್ಕಿ, ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ. ಚೆನ್ನಾಗಿದೆ. ಮತ್ತೆ ಸೆಲೆಕ್ಷನ್ ಸೂಪರ್ ಆಗಿ ಓಪನ್ ಮಾಡಿ ಸರಿ ಇಲ್ಲ. ಓಪನ್ ಮಾಡಿ ನೀ ಹೋಗವ ಸೀರೆ ತೆಗಿಯಕಂತಿದ್ನ ಇವ ಪಟಾರ್ ಅಂತ ಆಲ್ಮೋಸ್ಟ್ ತಂದು ನಮ್ಮ ಅತ್ತೆದು ಟೇಸ್ಟ್ ಒಂದೇ ಥರ. ಅಮ್ಮ ನಿನಗೆ ಸೀರೆಗಳ ಬಗ್ಗೆ ಗೊತ್ತು. ಚೆನ್ನಾಗಿತ್ತು ನಮ್ಮ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿತ್ತು. ಏನೋ ಆಯ್ತು ನಮ್ಮ ಅವಳಿಗೂ ಮಾಡ ಇಬ್ರು ಹೆಣ್ಮಕ್ಳು ಒಂದೊಂದು ಸ್ಯಾರಿ ಕೊಡ್ಸಿದ್ದಾರೆ ಮದರ್ಸ್ ಡೇಗೆ. ನನ್ನ ಹಸ್ಬೆಂಡೇ ಏನು ಕೊಡ್ಸಿಲ್ಲ. ನೋಡಿದ್ರಲ್ಲ ಸೀರೆ, ಇಷ್ಟ ಆದರೆ ಕಮೆಂಟ್ ಮಾಡಿ. ನನಗೂ ತುಂಬ ಇಷ್ಟ ಆಯಿತು. ಹಾಗೆಯೇ ನಮ್ಮ ಅತ್ತಿಗೆ 5 ಕುರ್ತಾ ಟಾಪ್ ತೊಗೊಂಡಿದ್ರಂತೆ. ಅದನ್ನು ನೋಡು ಹೇಗಿದೆ ಹೇಳು ಅಂತ ಇದ್ರು. ಅದು ಒಂದು 3 ಇಷ್ಟ ಆಯಿತು ನನಗೆ, ಇನ್ನೊಂದು 2 ಅಷ್ಟು ಇಷ್ಟ ಆಗಲಿಲ್ಲ. ಇವಾಗ ನಮ್ಮ ಅತ್ತಿಗೆ ನೋಡು ಇನ್ನೂ ಗಲೀಜಾಗಿದೆ, ಎಲ್ಲ ಇದೇ ಥರ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಗಲೀಜಾಗಿದೆ. ಡ್ರೆಸ್ ಬೇರೆ ತಗೊಂಡು ಇದನ್ನ ಬೇರೆ ತಗೊಬ್ರು. ಇದೊಂದು ಇದು ಕಲರ್ ಚೆನ್ನಾಗಿದೆ. ಇದೊಂದು ಚೆನ್ನಾಗಿದೆ. 5 ಕುರ್ತಾ ತಂದವ್ರೆ. ಕುರ್ತಾನು ಚೆನ್ನಾಗಿದೆ, ಸ್ಯಾರಿನೂ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ಎಂಟ್ರು ಇನ್ನೂ ಬಂದಿಲ್ಲ. ನಮ್ಮ ರಿಲೇಟಿವ್ ಇನ್ನೊಬ್ರು ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ. ಅನ್ನ ಮಾಡಿದ್ದಾರೆ ಕುಕ್ಕರಲ್ಲಿ, ಮತ್ತು ಚಿಕನ್ ಸಾಂಬಾರು ಇಷ್ಟೆಲ್ಲ ಮಾಡಿಟ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ಇಟ್ಟವ್ರೆ ನೋಡಿ. ಎಷ್ಟು ಥರದ್ದು ಮಾತ್ರೆ ಇಟ್ಕೊಂಡವ್ರೆ ಅಂದರೆ, ನಮಗೂ ತಲೆನೋವು, ಜ್ವರ, ಶೀತ ಅಂದರೆ ನಮಗೂ ಕೊಟ್ಬಿಡ್ತಾರೆ ಮಾತ್ರೆನ ರೆಡಿ ಮಾಡಿ. ಆ ಥರ ಇಟ್ಕೊಂಡವ್ರೆ ಮಾತ್ರೆ. ಅಮ್ಮ ಏನು ಮಾತ್ರೆನಮ್ಮ ಅಷ್ಟೆಲ್ಲ ಇದೆ? ನಮ್ಮ ಅತ್ತೆ ಆಸ್ತಿ. ನಮ್ಮ ಅತ್ತೆ ತಲೆನೋವುದು ಅದು ಇದು ನುಂಗುತ್ತಾಯೋ ನುಂಗ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಏನಾದರೂ ಆದರೆ. ಸುಮಾ ಮಾತ್ರೆನೇ ಅದು. ನಿಜ, ಸುಮಾ ಮಾತ್ರೆನೇ. ಒಟ್ಟಲ್ಲಿ ಮೈ ಕೈ ನೋವಿಗೆ ಜ್ವರಕ್ಕೆ ನುಂಗಂಥದ್ದು ಇದು. ತಲೆನೋವು ಹೋಗುತ್ತಮ್ಮ, ಒಟ್ಟು ಮೈ ಕೈ ನೋವು ಜ್ವರಕ್ಕೆ ಕೊಡೋರು. ನುಂಗ್ಕೊಳ್ಳಿ, ಆಮೇಲೆ ಏನಾದ್ರು ಸುಸ್ತಾದರೆ ನೋಡೋಣ. ಇವಾಗ ಟೈಮ್ ಬಂದು 7 o'clock ಆಗಿದೆ. ಈಗ ತಾನೇ ನೆಂಟರುಗಳು ಎಲ್ಲ ಬಂದರು. ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ರಂತೆ. ದೇವಸ್ಥಾನಕ್ಕೆ ಹೋಗಿ ಮತ್ತೆ ಇನ್ನೊಬ್ಬರು ರಿಲೇಟಿವ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಈಗ ತಾನೇ ಬಂದರು. ನೋಡ್ಬೋದು ಎಲ್ಲ ಬಂದಿದ್ದಾರೆ. ಜಾಸ್ತಿ ಏನು ನಾನು ಇವ್ರನ್ನ ತೋರಿಸಲ್ಲ, ಇವ್ರ ಫೇಸ್, ಯಾಕಂದರೆ ಯೂಟ್ಯೂಬಲ್ಲಿ ಬರೋಕ್ಕೆ ಇವ್ರಿಗೆ ಇಷ್ಟ ಇಲ್ವಂತೆ. ಅದರಿಂದ ಬಲವಂತವಾಗಿ ನಾನು ಏನು ತೋರಿಸಲ್ಲ ಇವ್ರನ್ನ. ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೆಕ್ಕೊಂಡೆ ಅಷ್ಟೇ. ಇವಾಗ ಊಟಕ್ಕೆ ಇಕ್ಬೇಕು. ನೆಂಟರೆಲ್ಲ ಬಂದರು. ಮೊಟ್ಟೆ ಹಿಡ್ದಿಟ್ಟಿದ್ದಾರೆ ನಮ್ಮ ಅದಕ್ಕೆ. ಚಿಕನ್ ಸಾಂಬಾರು, ರೈಸ್, ಮುದ್ದೆ ಏನು ಮಾಡಿಲ್ಲ, ರೈಸೇ ಇಕ್ತೀವಿ.
ರೈಸ್ ಅಷ್ಟೇ ಮಾಡಿರೋದು, ಮುದ್ದೆ ಏನು ಮಾಡಿಲ್ಲ. ನಮ್ಮ ಅದಕ್ಕೆ ಮುದ್ದೆ ಏನು ಬೇಡ ಬಿಡು ಪಾಪ, ರೈಸೇ ಊಟ ಮಾಡಲಿ ಅಂದರು. ಇವಾಗ ಟೈಮ್ ಬಂದು 9 o'clock ಆಗಿದೆ. ನೆಂಟರೆಲ್ಲ ಊಟ ಮಾಡಿ ಹೊರಟ್ರು. ನಮ್ಮ ಅತ್ತೆ ಆರಾಮಾಗಿ ಮಲಗಿದ್ದಾರೆ. ತುಂಬ ಸೆಕೆ ಅಲ್ವಾ ಒಳಗಡೆ, ಅದರಿಂದ ಪಾಪ ಹೊರಗಡೆನೇ ಮಲ್ಕೊಂಡಿದ್ದಾರೆ. ಇವಾಗ ನಂದು ಊಟ ಆಯಿತು, ನಾನು ಹೊರಡ್ತೀನಿ. ನೆಂಟರೆಲ್ಲ ಊಟ ಮಾಡಿ ಹೋದ್ರು. ನಮ್ಮ ಮನೆಯವ್ರು ಫೋನ್ ಮಾಡ್ತವ್ರೆ, ಹೋಗ್ಬೇಕು. ಇವ್ರು ಅನ್ನ ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಇರು ಅಂತ ಇವಾಗ ನಾನು ಮನೆಗೆ ಬಂದೆ. ಊಟ ಅಲ್ಲಿಂದಲೇ ತಂದಿದ್ದೀನಿ. ನಮ್ಮ ಅತ್ತೆ ಮನೆಯಲ್ಲ ನಾನು ಊಟ ಮಾಡ್ಕೊಂಬಂದೆ. ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಮಲ್ಗವ್ರೆ. ಇವಾಗ ಅವ್ರಿಗೂ ಊಟ ಹಾಕ್ಕೊಡ್ಬೇಕು. ಅವ್ರಿಗೂ ಊಟ ತಗೊಂಬಂದಿದ್ದೀನಿ. ಇವಾಗ ಅವ್ರಿಗೂ ಊಟ ಹಾಕ್ಕೊಡ್ಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.